ಲಾಸ್ಟ್ ಟೈಮ್ ಬಂದಿದ್ದೆ ಮೋಂತಿಮಾರು ಬ್ರಹ್ಮಕಲಶೋತ್ಸವಕ್ಕೆ, ಅದೇ ಟೆಂಪಲ್ಗೆ ಹೋಗ್ತಿರೋದು. ಹಾಗೆ ನಾನು ಮತ್ತೆ ಹಾಗೆ ಅವುಗಳಿಗೆ ತಿನ್ಲಿಕ್ಕೆ ಇಟ್ಟಿದ್ದೇನೆ. ಮೊನ್ನೆ ಗಣಿಯವರು ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡದು ತೆಗೆದಿದ್ರು, ಅದು ಅವ್ರು ಹೋದ್ಮೇಲೆ ಹಣ್ಣಾಯಿತು. ಇಷ್ಟು ಸಿಕ್ಕಿತು ಒಂದು ಹಲಸಿನ ಹಣ್ಣಲ್ಲಿ. ಟಿಂಗಿ ಕೂರ ಬರುವ ಅಂದಾಜಿ. ಆಚೆ ಸೈಡಿಂದ ಗುಡುಗು ಕೇಳ್ತಾ ಉಂಟು, ಗಾಳಿ ಸಹ ಕೇಳ್ತಾ ಉಂಟು, ಮಳೆ ಬರ್ತದೆ ಅಂತ ಅನಿಸ್ತದೆ. ಹಾಯ್ ಗೈಸ್, ನಾನು ನಿಮಗೆ ಹೇಳಿದ್ದೆ ಹಸ್ಬೆಂಡ್ ಮನೆಗೆ ಹೋಗ್ಲಿಕ್ಕೆ ಅಂತ. ಹಾಗೆ ಇವತ್ತು ನಮ್ಮ ಊರಲ್ಲಿ ಜಾತ್ರೆ, ವರ್ಷಾವಧಿ ಜಾತ್ರೆ. ಹಾಗೆ ಈಗ ನಾನು ಮತ್ತೆ ಇವರು ಹೊರಟಿದ್ದೇವೆ. ನಾನು ಬೆಳಗ್ಗೆ ಮನೆಯಿಂದ ಹೊರಟು ಆಮೇಲೆ ಇಲ್ಲಿಗೆ ಬಂದು ಇಲ್ಲಿಂದ ಒಂದು ಕಡೆ ಹೋಗ್ಲಿಕ್ಕಿತ್ತು. ಅಲ್ಲಿಂದ ಬಂದು ಈಗ ಸ್ನಾನ ಮಾಡಿ ಎಲ್ಲ ದೇವಸ್ಥಾನಕ್ಕೆ ಹೊರಟಾಯಿತು. ನಾನು ಲಾಸ್ಟ್ ಟೈಮ್ ಬಂದಿದ್ದೆ ಮೋಂತಿಮಾರು ಬ್ರಹ್ಮಕಲಶೋತ್ಸವಕ್ಕೆ, ಅದೇ ಟೆಂಪಲ್ಗೆ ಹೋಗ್ತಿರೋದು. ಹಾಗೆ ನಾನು ಮತ್ತೆ ಈಗ ಇವರು ಹೊರಟಾಯಿತು, ಹೋಗಿ ಬರೋ ಬನ್ನಿ. ಹಲೋ ಗೈಸ್, ನಾನು ನಿನ್ನೆಯಿಂದ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ನಿನ್ನೆ ನಾವು ಹಸ್ಬೆಂಡ್ ಮನೆಗೆ ಹೋಗಿ ಆಮೇಲೆ ಅಲ್ಲಿಂದ ದೇವಸ್ಥಾನಕ್ಕೆಲ್ಲ ಹೋಗಿ ನೀವೀಗ ಇಷ್ಟು ಕ್ಲಿಪ್ ನೋಡಿರ್ತೀರಲ್ಲ, ಅದರ ನೆಕ್ಸ್ಟ್ ನಂಗೆ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ. ನಿನ್ನೆ ಮನೆಗೆ ಬರುವಾಗಲೇ 11:30 ಕಳೆದಿದೆ, ಅಂದರೆ ಅಲ್ಲಿ ರಾತ್ರಿ. ಆಮೇಲೆ ಬೆಳಗ್ಗೆ ಬೇಗ ಎದ್ದು ಹೊರಟು ಗಣಿಯವರು ಬ್ಯಾಂಕಿಗೆ ಹೋದರು ವರ್ಕಿಗೆ. ಹಾಗೆ ಹೋಗಬೇಕಾದ್ರೆ ನನ್ನ ಬಿಸ್ ರೋಡಲ್ಲಿ ಇಳಿಸಿ ಬಸ್ ಹತ್ತಿಸಿ ಆಮೇಲೆ ನಾನು ಬಸ್ಸಲ್ಲಿ ಸೀದಾ ಮನೆಗೆ ಬಂದೆ. ಈ ಮನೆ ಬಂದು ಇಲ್ಲೆಲ್ಲ ಅಲ್ಲಲ್ಲಿ ಇತ್ತದೆಲ್ಲ ಒತ್ತರ ಮಾಡಿ ಸಾಂಬಾರೆಲ್ಲ ಮಾಡಿ ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿ ಈಗ ತೋಟಕ್ಕೆ ಬಂದೆ ಹುಲ್ಲಿಗೆ. ನಾನು ಮೊನ್ನೆ ಹೇಳಿದ್ದೆಲ್ಲ ಎಲ್ಲ ರೆಡಿ ಮಾಡಿಟ್ಟು ಹೋಗಿದ್ದೆ ಅಂತ. ಹಾಗೆ ಅದೆಲ್ಲ ಹಾಕಿ ಅಪ್ಪ ಮುಗಿಸಿದ್ದಾರೆ, ಇನ್ನೊಂದು ಕಟ್ಟ ಹುಲ್ಲಾಗಬೇಕು. ಹಾಗೆ ಹುಲ್ಲಿಗೆ ಹೋಗ್ತಿದ್ದೇನೆ. ನಿನ್ನೆ ಹೋದಲ್ಲ, ನಿನ್ನೆ ಜೋರು ಮಳೆ ಇಲ್ಲಿ ಊರಲ್ಲಿ. ನಾನೀಗ ಬರುವಾಗ ಸ್ಕೂಟಿಯಲ್ಲಿ ಬರುವಾಗ ರೋಡೆಲ್ಲ ಹೇಗೋ ಆಗಿ ಹೋಗಿದೆ, ಶೇಪ್ ಔಟ್ ಆಗಿ ಹೋಗಿದೆ. ಬಾಜಾವು ಎಲ್ಲ ಉಂಟಲ್ಲ, ತರಗೆಲೆ ಎಲ್ಲ ಉಂಟಲ್ಲ, ಈ ಹೋಗೋ ರೋಡಲ್ಲೆಲ್ಲ ಅಲ್ಲಲ್ಲಿ ಜಾಮ್ ಆಗಿ ಸ್ಟಾಕ್ ಆಗಿ ನಿಂತಿದೆ. ಅಷ್ಟು ನೀರು ಬಂದಿದೆ. ನಿನ್ನೆ ಹೊಳೆಯಲ್ಲಿ ಸಹ ನೀರು ತುಂಬ ಆಗಿದೆ. ಮಧ್ಯಾಹ್ನ ವೇಳೆ ದನಗಳನ್ನು ಕರ್ಕೊಂಡ್ಬರುವಾಗ ಸಹ ಅಷ್ಟೇ ನೀರು ತುಂಬ ಉಂಟು ಹೊಳೆಯಲ್ಲಿ. ನಿನ್ನೆ ಸುಮಾರು ಹೊತ್ತು ಮಳೆ ಬಂದಿದೆ ಅಂತ ಹೇಳಿದರು. ಇಲ್ಲಿ ಕೆಲವು ಕಡೆ ಎಲ್ಲ ಹಣ್ಣದು. ಅತ್ತೆ ಮನೆಗೆ ಹೋಗಿದ್ದೆಲ್ಲ, ಅಲ್ಲಿ ಕೂಡ ಹಣ್ಣದು. ಅತ್ತೆ ಮನೆಗೆ ಅಂತ ಹೋದಲ್ಲ, ನಾನು ಗಣಿಯವ್ರದ್ದು ಅಕ್ಕ ಇದ್ದಾರಲ್ಲ ನನ್ನ ಅತ್ತಿಗೆ, ಅವ್ರ ಮನೆಗೆ ಹೋದ್ದು. ಅಲ್ಲಿಂದ ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ದೇವರನ್ನು ನೋಡಿ ಜಾತ್ರೆಯನ್ನು ನೋಡಿ ಬಂದದ್ದು. ಜಾತ್ರೆ ಅಂಥೇಳಿ ದೊಡ್ಡ ಗೌಜಿ ಜಾತ್ರೆ ಅಲ್ಲ, ವರ್ಷಾವಧಿ ದೇವರದ್ದು ಬಲಿ ಎಲ್ಲ ಇರ್ತದಲ್ಲ, ಅದಿದ್ದದ್ದು. ಹಾಗೆ ಒಂದು ಗಳಿಗೆ ಹೋಗಿ ಬಂದದ್ದು. ನನಗೆ ಸಹ ಹೋದ್ದು ಜರ್ನಿ ಮಾಡಿ ತಲೆನೋವು, ಅಲ್ಲಿ ಸೌಂಡ್ಗಳಿಗೆ ಜನರನ್ನು ನೋಡಿ ವೆಹಿಕಲಿಗೆ ತಲೆನೋವು. ಇದೊಂದು ಪ್ರಾಬ್ಲಮ್ ಆಯಿತು ನನಗೆ. ಎಲ್ಲಿಗಾದರೂ ಹೋಗುವುದು ಅಂತ ಹೇಳಿದರೆ
ಜೋರು ತಲೆನೋವು ಸ್ಟಾರ್ಟ್ ಆಗ್ತದೆ. ಅಂದರೆ ಬಸ್ಸಲ್ಲಿ ಜರ್ನಿ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಸರಿ ಆಗ್ತದೆ. ಅದು ಸಹ ಏನೊಂದು ಗೊತ್ತಿಲ್ಲ, ಅದು ಸಿಟಿದು ವೆದರ್ ಮತ್ತು ಈ ವೆಹಿಕಲಿದು ಸೌಂಡು ಮತ್ತು ಹೊಗೆ, ಜನರದು ಬೊಬ್ಬೆ ಅಂತೆಲ್ಲ ಆಗುವಾಗ ಉಂಟಲ್ಲ, ತಲೆನೋವು ಜೋರಾಗ್ತದೆ. ನಿನ್ನೆ ನೈಟ್ ಇಡೀ ತಲೆನೋವು. ಇವತ್ತು ಬೆಳಿಗ್ಗೆ ಸಹ ಅಲ್ಲಿಂದ ಬರುವಾಗ ಕೂಡ ಬಸ್ಸಲ್ಲಿ ತಲೆನೋವು ಆಗ್ತಾ ಇತ್ತು. ಇಲ್ಲಿ ಬಂದು ರೆಸ್ಟ್ ಮಾಡಿ ನೀರೆಲ್ಲ ಕುಡಿದು ಎಲ್ಲ ಆದಮೇಲೆ ಇವಾಗ ಸರಿ ಆಯಿತು. ಅದಕ್ಕೆ ನನಗೆ ಎಲ್ಲಿಗಾದರೂ ಹೋಗು ಅಂತೇಳಿದರೆ ಅದು ಸಹ ಒಂದು ಕಷ್ಟ. ಅಂದರೆ ನನ್ನದು ತಲೆನೋವು ಒಂದು ಪ್ರಾಬ್ಲಮ್ ಅಂತ. ಇವಾಗ ತಲೆನೋವು ಹೇಗಾಗ್ತಂತೆ ಲಾಸ್ಟಿಗೆ ಡಮ್ 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 ಅಂತ ಒಳಗಡೆ ಯಾರೋ ಬಡ್ದಾಗೆ ಅನಿಸ್ತದೆ, ಅಷ್ಟು ಜೋರು ತಲೆನೋವು ಆಗ್ತದೆ. ಇವಾಗ ಕಡಿಮೆ ಆಯಿತು. ಅಂದರೆ ಮಾತ್ರೆ ಎಲ್ಲ ತಗೊಂಡು ಅಲ್ಲ, ನಾರ್ಮಲಾಗಿ ಇಲ್ಲಿದು ವೆದರಿಗೆ ಸೆಟ್ ಆದಾಗೆ ಸರಿ ಆಯಿತು. ಅದನ್ನು ಹೇಳುವ ಅಂತ ಅಂದ್ಕೊಂಡೆ. ಮತ್ತು ನಿನ್ನೆದು ವೀಡಿಯೋಸ್ ತುಂಬ ಲಾಂಗ್ ಮಾಡಿರಲಿಲ್ಲ ನಾನು. ಅಲ್ಲಿ ಜನದ್ದು ರಶ್, ಸುಮಾರು ಜನ. ಅಂದರೆ ನಾನು ಯಾವಾಗಾದ್ರೂ ಅಪರೂಪಕ್ಕೊಮ್ಮೆ ಹೋಗೋದಲ್ಲ, ಸುಮಾರು ಜನ ಮಾತಾಡಿಸ್ಲಿಕ್ಕೆ ಸಿಗ್ತಾರೆ. ಹಾಗೆ ಅವರನ್ನೆಲ್ಲ ಮಾತಾಡಿಸಿ ಊಟ ಮಾಡಿ ಮತ್ತೆ ಹೊರಟು ಬಂದದ್ದೆ. ಮತ್ತು ಮೇಯ್ನ್ ರೀಸನ್ ತಲೆನೋವು. ಹಾಗೆ ಅದಕ್ಕೆ ಸಹ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ. ಈಗ ಹುಲ್ಲಿಗೆ ಬಂದೆ ನಾನು. ಕೂರ ಎಂತ ಇದರಲ್ಲಿ ನೋಡಿ, ಮೇಲಿಂದ ಕೆಳಗಿಂದ ಮೇಲೆ ತನಕ ಹಲಸಿನ ಹಣ್ಣು ಉಂಟು. ಇದು ಎಂತ ಅಂದರೆ ಮಂಗಗಳಿಗೆ ಹೋಗ್ತದೆ ಆಯಿತಾ, ಯಾಕಂದರೆ ಇದಕ್ಕಿಂತ ಆಚೆ ಕಾಡು. ಇಲ್ಲಿ ಬಂದು ಮಂಗಗಳು ತಿಂದೇ ಹೋಗ್ತದೆ. ಬೆಳೆದಾಗ ತೆಗೆದು ಮನೆಯಲ್ಲಿ ತಗೊಂಡೋಗಿಟ್ರೆ ಪಾಸ್, ಅಂದರೆ ನಮಗೆ ತಿನ್ನಲಿಕ್ಕೆ ಆಯಿತು ಅಂತ. ಆದರೆ ಇದು ಒಳ್ಳೆ ಹಲಸಿನ ಹಣ್ಣು ಮಾತ್ರ. ಈಗ ಕಾಡಲ್ಲಿ ಇದರದ್ದು ಮರ ಸುಮಾರು ಉಂಟು. ಅಂದರೆ ಇದು ಹೆಬ್ಬಲಸಿದು ಉಂಟಲ್ಲ, ಈಗ ನಮ್ಮ ತೋಟದಲ್ಲಿ ಸಹ ಉಂಟು. ಹಾಗೆಯೇ ಬೀಜ ಬಿದ್ದು ದೊಡ್ಡ ದೊಡ್ಡ ಮರ ಅದು ಉಂಟಲ್ಲ, ಹಾಗೆ ಕಾಡಲ್ಲಿ ಇರೋದ್ರಿಂದ ಮಂಗಗಳು ಈಗ ಅಡಿಕೆ ತೆಗೆದು ಹಾಕಲಿಕ್ಕೆ ಅಥವಾ ಬಾಳೆಹಣ್ಣು ತಿಂದು ಬಾಳೆ ಗಿಡ ಹಾಳು ಮಾಡಲಿಕ್ಕೆ ಬರೋದಿಲ್ಲ. ಇದಷ್ಟೇ ಈಗ ತಿನ್ನೋದು ಮಂಗಗಳು. ಇಕೊಳ್ಳಿ, ಇದು ದೊಡ್ಡ ಮರ ನಮ್ಮ ತೋಟದಲ್ಲಿ ಇರೋದು ಹೆಬ್ಬಲಸಿದು. ಇಲ್ಲೊಂದು ಕಟ್ಟ ಆಯಿತು. ಇದು ಹೊರಲಿಕ್ಕೆ ಆಗಲಿಕ್ಕಿಲ್ಲ. ಹಾಗೆ ಅಪ್ಪನ ನಾನು ಬರಲಿಕ್ಕೆ ಹೇಳಿದರೆ ಆಗ್ಬೋದಾ ಅಂತ ಭಾರ ಉಂಟು. ಹಲಸಿನ ಹಣ್ಣು ಬಿದ್ದಿದೆ. ಮೊನ್ನೆ ಒಂದು ಇತ್ತು, ನಾನು ನಿನ್ನೆ ಅತ್ತೆ ಮನೆಗೆ ಹೋಗುವಾಗ ಕೊಂಡೋದೆ. ಅಲ್ಲಿ ಅವರಿಗೆ ಹಲಸಿನ ಹಣ್ಣು ಇಷ್ಟು ಬೇಗ ಹಣ್ಣಾಗಿ ಸಿಗೋದಿಲ್ಲ ಅದಕ್ಕೆ. ಮತ್ತು ನಾನು ಯಾವಾಗಾದ್ರೂ ಒಮ್ಮೆ ಹೋಗೋದಲ್ಲ, ಗಣಿಯವ್ರ ಹತ್ರ ಕೊಂಡೋಗ್ಲಿಕ್ಕೆ ಅವರಿಗೆ ಬೆಳಿಗ್ಗೆ ಆಫೀಸಿಗೆ ಹೋಗುವಾಗ ಭಾರಿ ಕಷ್ಟ ಆಗ್ತದೆ ಇದ್ದದನ್ನೆಲ್ಲ ಕೊಂಡೋಗಲಿಕ್ಕೆ. ನಾನು ಹೋಗುವಾಗನೇ ಎಲ್ಲ ಪ್ಯಾಕ್ ಮಾಡಿ ಕೊಂಡೋಗಿದ್ದೆ. ಇದು ಇವಾಗ ನಮ್ಮ ಮನೆಯಲ್ಲಿ ಮೊದಲಿಗೆ ಹಣ್ಣಾಗುವ ಹಲಸಿನ ಹಣ್ಣು ಇಲ್ಲೇ ಇರೋದು. ಕೊಯ್ದಿಟ್ರೆ ಆಗ್ತದೆ. ಅಂದರೆ ಕಳೆದ ವರ್ಷ ಕೊಟ್ಟಿಗೆದು ಕೆಲಸಕ್ಕೆ ಇದ್ರಲ್ಲ, ಅವರ ಹತ್ರ ಕೊಯ್ಸ್ತಿದ್ರು. ಈ ವರ್ಷ ಯಾರಿಲ್ಲ, ಹಾಗಾಗಿ ಮರದಲ್ಲೇ ಉಂಟು. ಇಲ್ಲಾದರೆ ಈಗ ಎಲ್ಲ ಸಾಧಾರಣ ಮನೆಗೆ ತಲುಪ್ತಿತ್ತು. ಪಪ್ಪಾಯಿ 3 ಹಣ್ಣದಿತ್ತು, ಹಾಗೆ ಕೊಯ್ದಿಟ್ಟೆ. ಒಂದುಂಟು ಮರದಲ್ಲಿ, ಅದು ಹಣ್ಣಾಗಿ ತೂತು ಮಾಡಿದೆ ಹಕ್ಕಿ. ಹಾಗೆ ಅವುಗಳಿಗೆ ತಿನ್ನಲಿಕ್ಕೆ ಇಟ್ಟಿದ್ದೇನೆ. ಮೊನ್ನೆ ಗಣಿಯವರು ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡದು ತೆಗೆದಿದ್ರು. ಅದು ಅವ್ರು ಹೋದ್ಮೇಲೆ ಹಣ್ಣಾಯಿತು. ತುಂಬ ಹಣ್ಣಾದಮೇಲೆ ಟಿಂಕಿಗೂರನಿಗೆ ಹಾಕು ಅಂತ ಹೇಳಿದರು. ನಿನ್ನೆ ನಾನು ಹೋಗುವಾಗ ಕೊಂಡೋಗಿರೋದು ಅಪ್ಪಾಚಿ ಆಗ್ತಿತ್ತೇನೋ ಬಸ್ಸಲ್ಲಿ, ಅದಕ್ಕೆ ಟಿಂಕಿಗೂರನವರಿಗೆ ಹಾಕಿ ನಾನು ಹೋದ್ದು. ಆದರೆ ಅವರಿಗೆ ನಾಳೆ ಬರುವಾಗ ಎರಡಾದರೂ ತಿನ್ನಲಿಕ್ಕೆ ಆಗ್ಬೋದಲ್ಲ, ಹಾಗೆ ಎತ್ತಿಟ್ಟಿದ್ದೇನೆ ಈಗ ಅವರಿಗೆ ಅಂತ. ನೋ ಗಲಾಟೆ. Cosa? What is anything? Kura?
ಇವರಿಬ್ಬರು ಫೈಟ್ ಮಾಡೋದು. ಟಿಂಕಿ ಕೂರಣ್ಣನ ಬರಲಿಕ್ಕೆ ಬಿಡೋದಿಲ್ಲ. ಕೂರಣ್ಣ ನೋಡಿ ಎಷ್ಟು ಮೈಲಿ ದೂರದಲ್ಲಿ ನಿಂತಿದ್ದಾನೆ ಅಂತ. ಎಷ್ಟು ಸಿಕ್ಕಿತು ಒಂದು ಹಲಸಿನ ಹಣ್ಣಲ್ಲಿ. ಟಿಂಕಿ ಕೂರ ಸಹ ತಿಂದರು. ಮಂಗು ಪುಟ್ಟಕ್ಕ ಚಿಕ್ಕ ಅವಳಿಗೆ ಸಹ ಕೊಟ್ಟಾಯಿತು. ಹಾಗೆ ಇದು ಅಪ್ಪನಿಗೆ. ನಾನೊಂದು 4 ತಿಂದೆ ಕೊಯ್ಯುವಾಗಲೇ. ಸಿಹಿ ಉಂಟು, ಆದರೆ ಇದರದ್ದು ಏನಂದರೆ ಸೊಳೆಯಿಂದ ಬಿಡಿಸ್ಲಿಕ್ಕೆ ಸ್ವಲ್ಪ ಕಷ್ಟ, ಯಾಕಂದರೆ ತೆಳುವು ಅದಕ್ಕೆ. ನಿಮ್ಮ ಮನೇಲೆಲ್ಲ ಹಣ್ಣು ಆಯಿತಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ. ಹಲಸಿನ ಹಣ್ಣು ಮೋಡ ಉಂಟು, ಇವತ್ತು ಕೂಡ ಮಳೆ ಬರುವ ಅಂದಾಜಿ. ಆಚೆ ಸೈಡಿಂದ ಗುಡುಗು ಕೇಳ್ತಾ ಉಂಟು, ಗಾಳಿ ಸಹ ಕೇಳ್ತಾ ಉಂಟು. ಮಳೆ ಬರ್ತದೆ ಅಂತ ಅನಿಸ್ತದೆ ಮಾತ್ರ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡುವ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ಲೈಕನ್ ಒತ್ತಿ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿ ಆದರೆ ಇರ್ತಾರೆ. ಅನುಶ್ರೀ ನಾಯ್ಕ್ ಅಂತ ಫಾಲೋ ಮಾಡಿ. ಮತ್ತೆ ಸಿಗುವ ನಾಳಿನ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ಸಹ ಬಾಯ್ ಬಾಯ್.